ನೂತನ ಸಂಸತ್ ಭವನದ ಒಳಗೆ ಕಲರ್ ಸ್ಪ್ರೇ ಮಾಡಿದ ಇಬ್ಬರು ದುಷ್ಕರ್ಮಿಗಳಲ್ಲಿ ಮನೋರಂಜನ್ ಮೈಸೂರಿನ ಮೂಲದವನು. ಇಂಜಿನಿಯರಿಂಗ್ ಪದವೀಧರನಾದ ಈತ ಇಂತಹ ಕೃತ್ಯ ಎಸಗಿದ್ದಾದ್ರೂ ಯಾಕೆ? ಆತನ ತಂದೆ ತಾಯಿ ಹೇಳಿದ್ದು ಏನು? ಲೋಕಸಭೆ ಒಳಗೆ ನಡೆದ ದಾಳಿಯ ವೈಖರಿ, ಇದೆಲ್ಲದರ ಕುರಿತು ಒಂದು ವರದಿ ಇಲ್ಲಿದೆ. ಕರುನಾಡಿಗೆ ಕಳಂಕ ಮೈಸೂರಿನ ಮನೋರಂಜನ್. ಪ್ರತಾಪ್ ಸಿಂಹ ಅವರಿಂದ ವಿಸಿಟಿಂಗ್ ಪಾಸ್ ಪಡೆದು ಪ್ರೇಕ್ಷಕರ ಗ್ಯಾಲರಿಗೆ ಎಂಟ್ರಿ ಕೊಟ್ಟಿದ್ದ ಮನೋರಂಜನ್ ಲೋಕಸಭೆಯಲ್ಲಿ ದಾಂಧಲೆ ಎಬ್ಬಿಸಿದ ಮತ್ತೊಬ್ಬ ಆರೋಪಿ. ಮೈಸೂರು ನಗರ ವಿಜಯನಗರ ನಿವಾಸಿ ದೇವರಾಜೇಗೌಡ ಮತ್ತು ಶೈಲಜಾ ದಂಪತಿಗಳ ಪುತ್ರ. ಮೂಲತಃ ಹಾಸನದಲ್ಲಿ ಅರಕಲಗೂಡು ತಾಲೂಕಿನ ಮಲ್ಲಾಪುರ ಗ್ರಾಮದವನಾಗಿದ್ದು, ಇವರ ತಂದೆ ದೇವರಾಜೇಗೌಡ ಮೈಸೂರಿನ ವಿಕ್ರಾಂತ ಟೈರ್ಸ್ ಕಂಪನಿಯಲ್ಲಿ ನೌಕರನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಇಂಜಿನಿಯರಿಂಗ್ ಪದವೀಧರನಾಗಿರುವ ಮನೋರಂಜನ್ ಕ್ರಾಂತಿಕಾರಿ, ಐತಿಹಾಸಿಕ ಪುಸ್ತಕ ಪ್ರೇಮಿ, ವೈಚಾರಿಕ ಮನಸ್ಥಿತಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಎಸ್ಎಫ್ಐ ಸಂಘಟನೆಯ ಪ್ರತಿಭಟನೆಯಲ್ಲೂ ಭಾಗಿ. ಮನೋರಂಜನ್ನ ಶಿಕ್ಷಣಕ್ಕಾಗಿನೇ ಕುಟುಂಬಸ್ಥರು ಮೈಸೂರು ಸೇರಿದ್ರು. ಈ ಮೈಸೂರಿನ ಮರಿಮಲ್ಲಪ್ಪದಲ್ಲಿ ಹೈಸ್ಕೂಲ್ ಓದಿದ್ದು, ಸೆಂಟ್ ಜೋಸೆಫ್ನಲ್ಲಿ ಪಿಯುಸಿ ವ್ಯಾಸಂಗ ಮಾಡಿದ್ದಾನೆ. ಬೆಂಗಳೂರಿನ ಬಿಐಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದ ಮನೋರಂಜನ್ 2016ರಲ್ಲಿ ಕಾಂಬೋಡಿಯಾಗೆ ತೆರಳಿದ್ದ. ಈತ ಕ್ರಾಂತಿಕಾರಿ ಪುಸ್ತಕಗಳ ಪ್ರೇಮಿಯಾಗಿದ್ದನಂತೆ. ಪೊಲೀಸ್ ಪರಿಶೀಲನೆ ವೇಳೆ ಈತನ ಮನೆಯಲ್ಲಿ ಹಲವಾರು ಐತಿಹಾಸಿಕ ಪುಸ್ತಕ ಪತ್ತೆಯಾಗಿವೆ. ಚೆಗುವೆರಾ, ಪ್ಲೇಟೋ, ಸುಭಾಷ್ ಚಂದ್ರ ಬೋಸ್, ಸ್ವಾತಿ ಚತುರ್ವೇದಿ, ಅಂಬಾನಿಯ ಐತಿಹಾಸಿಕ ಕ್ರಾಂತಿಕಾರಿ ಪುಸ್ತಕಗಳು ಲಭ್ಯವಾಗಿವೆ. ಇದಲ್ಲದೆ ಎನ್ಇಪಿ ವಿರೋಧಿಸಿ ಎಸ್ಎಫ್ಐ ಆಯೋಜಿಸಿದ್ದ ಕಾರ್ಯಕ್ರಮಗಳಲ್ಲೂ ಈ ಮನೋರಂಜನ್ ಪಾಲ್ಗೊಂಡಿದ್ದ. ತನ್ನ ಮಗನಿಗೆ ಗಲ್ಲು ಶಿಕ್ಷೆ ಬೇಕಾದರೂ ಕೊಡಿ ಎಂದ ತಂದೆ. ಮನೋರಂಜನ್ ತಂದೆ ದೇವರಾಜೇಗೌಡ ತಮ್ಮ ನಿವಾಸದ ಬಳಿ ಬುಧವಾರ ಮಾಧ್ಯಮದವರೊಂದಿಗೆ ಮಾತನಾಡಿ, ಸಂಸತ್ ಭವನ ನಮ್ಮೆಲ್ಲರ ದೇಗುಲ. ಅಂತಹ ದೇಗುಲಕ್ಕೆ ನುಗ್ಗಿ ನನ್ನ ಮಗ ದೊಡ್ಡ ತಪ್ಪು ಮಾಡಿದ್ದಾನೆ. ಆತ ಮಾಡಿರುವ ತಪ್ಪಿಗೆ ಗಲ್ಲು ಶಿಕ್ಷೆ ಬೇಕಾದರೂ ನೀಡಿ ಅಂತ ಹೇಳಿದ್ದಾರೆ. ಅವ್ರು ಏನಾದ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದು ಸರ್, ಕೆಟ್ಟದ್ದು ಮಾಡಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ಸರ್. ಸರ್ ಅವ್ನಿಗೆ ಗಲ್ಲಿಗೇರಿಸ್ಲಿ ಸರ್, ಗಲ್ಲಿಗೇರಿಸ್ಲಿ. ಇವತ್ತು ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ನನ್ನ ಮಗನೇ ಅಲ್ಲ ಅವನು. ಯಾರೇ ಆಗಿರ್ಲಿ ಸರ್, ನೀವೇ ಆಗಿರ್ಲಿ, ನಾನೇ ಆಗಿರ್ಲಿ, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಸರ್. ಅವನು ಕೆಟ್ಟದ್ದು ಮಾಡವನೇ ಅಂದ್ರೆ ಅವನ ಗಲ್ಲಿಗೇರಿಸ್ಲಿ ಸರ್. ಇನ್ನು ಮನೋರಂಜನ್ ತಾಯಿ ಶೈಲಜಾ ಮಾತನಾಡಿ, ನನ್ನ ಮಗ ಯಾವುದೇ ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗಿಯಾಗಿರಲಿಲ್ಲ. ಆತನನ್ನ ಬೆಂಗಳೂರಿನಲ್ಲಿ ಬಿಇ ಓದಿಸಿದ್ದೆ, ಉತ್ತಮ ವಿದ್ಯಾಭ್ಯಾಸ ಕೊಡಿಸಿದ್ದೆ. ಹಲವು ವರ್ಷಗಳಿಂದ ಮನೋರಂಜನ್ ಮತದಾನ ಮಾಡಿರಲಿಲ್ಲ. 2 ದಿನಗಳ ಹಿಂದೆ ಬೆಂಗಳೂರಿಗೆ ಹೋಗ್ತೇನೆ ಎಂದಿದ್ದ. ಅವನು ಈ ರೀತಿ ಮಾಡಿದ್ದಾನೆ ಅಂತ ಟಿವಿ ನೋಡಿದಾಗಲೇ ನಮಗೆ ಗೊತ್ತಾಗಿದ್ದು ಅಂತ ಹೇಳಿದ್ರು. ಬೆಂಗಳೂರಿಗೆ ಹೋಗ್ತೇನೆ ಅಂತ ಹೋಗಿದ್ದ? ಇಲ್ಲ, ಅವನು ಬೆಂಗಳೂರಿಗೆ ಇಲ್ಲಿ ಎಲ್ಲ ಹೋಗಿ ಬರ್ತೀವಿ. ಅವ್ನ ಏನು ಪೋಸ್ಟ್ ಗಳೇ ಬರ್ತಿರ್ಲಿಲ್ವಲ್ಲ, ಯಾವ್ದಾದ್ರು ಪೋಸ್ಟ್ ಫೋನ್ ಇರ್ಲಿಲ್ಲ ಅವನ ಹತ್ರ. ಒಳ್ಳೆ ಎಜುಕೇಶನ್ ಮಾಡಿದ್ರು, ಜಾಬ್ ಮಾಡ್ಬೇಕು ಅಂತ ಇಲ್ಲ, ಜಾಬ್ ಇಷ್ಟ ಇರ್ಲಿಲ್ಲ ಅವನಿಗೆ. ಇಷ್ಟ ಇರಲಿಲ್ಲ. ಅಲ್ಲ, ಓಟು ಇಲ್ಲೇ ಆಗ್ತಾ ಇದ್ರೆ ಮೈಸೂರಿನಲ್ಲಿ. ಅವನು ಓಟೇ ಹಾಕಿಲ್ಲ ಸುಮಾರು ವರ್ಷಗಳಿಂದ. ಅದೇನೇ ಇರ್ಲಿ, ವಿದ್ಯಾವಂತನಾಗಿದ್ದ ಮನೋರಂಜನ್ ಕಷ್ಟಪಟ್ಟು ಓದಿಸಿದ ತಂದೆ ತಾಯಿಗೆ ಒಳ್ಳೆ ಹೆಸರನ್ನ ತರಬೇಕಾಗಿತ್ತು. ಆದ್ರೀಗ ಮಾಡಬಾರದ ಕೆಲಸ ಮಾಡಿ ತನ್ನ ಕುಟುಂಬಕ್ಕೆ, ಶಿಕ್ಷಕರು, ತಾನು ಓದಿದ ವಿದ್ಯಾಸಂಸ್ಥೆಗಳಿಗೆ ಮಾತ್ರವಲ್ಲ ಇಡೀ ಕರುನಾಡಿಗೆ ಕಳಂಕ ತಂದಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.